ಅಯ್ಯೋ ಮೊಮ್ಮಗಳೇ, ನಿಮ್ಮ ಅತ್ತೆ ನೋಡಿ ಏಸ್ ದೊಡ್ಡ ಆಸ್ಪತ್ರೆಗೆ ಹೇಳ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು, ಏಸ್ ದೊಡ್ಡ ಆಸ್ಪತ್ರೆ ಕಣಮ್ಮಿ ಇದು. ನಮ್ಮಂತರೆಲ್ಲನೂ ಬರೋಕ್ಕಾಯ್ತದ ಹೇಳು? ಹೆಂಗೋ ನಿಮ್ಮ ಅತ್ತೆ ಒಳ್ಳೆ ಆಸ್ಪತ್ರೆಗೆ ನೀನು ಯಾಕೆ ಕಳಿಸ್ಬಿಟ್ಟೈತೆ ನಿನ್ನ? ಇಲ್ಲೇ ನಿನ್ನ ಮಗ ಹುಡ್ತದೆ ಅನ್ನಿಸ್ತದೆ. ಹ್ಞೂ ಕಣಜ್ಜಿ, ಅತ್ತೆ ಹೇಳ್ತು ದೊಡ್ಡ ಆಸ್ಪತ್ರೆ ಅಂತ ಹೇಳ್ಬಿಟ್ಟು 8,000 ರೂಪಾಯಿ ದುಡ್ಡು ಕೊಟ್ಟೈತೆ. ಮಾಡಿಕೊಂಡು ಹೋಗು, ಇನ್ನೂ ಏನಾರ ಬೇಕಾರೆ ನಾನು ಕಳಿಸ್ಕೊಡ್ತೀನಿ, ಡಾಕ್ಟ್ರನಾರ ಹೇಳಿದ್ರೆ ಚೆಕ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದ್ಬಿಡು ಅಂತ ಹೇಳೈತೆ. ಹೆಂಗ ಬಿಡು, ಏನೋ ಟೈಮಿಂಗ್ಸು ಅದೆಂತದ ಅಪಾಯಿಂಟ್ಮೆಂಟ್ ಏನೋ ಹೇಳಿದ್ರಲ್ಲ, ಅಪಾಯಿಂಟ್ಮೆಂಟ್ ಏನೋ ತಗೊಬಿಟ್ಟು ಬರಬೇಕು ಅಂತ ಹೇಳ್ಬಿಟ್ಟು. ನೋಡು ನಿಮ್ಮ ಅತ್ತೆ ಏನೇನೋ ಮಾಡೈತೆ. ಇಲ್ಲಿ ತೇಜ ಅಂದ್ರೆ ನಾನೇ ಮೇಡಮ್ ಅವರೇ. ಹೌದಾ, ಬನ್ನಿ, ಡಾಕ್ಟರ್ ಕರಿತಾ ಇದ್ದಾರೆ ಬನ್ನಿ. ಹಾ ಬಂದೆ ಮೇಡಮ್. ಅಜ್ಜಿ ಭಯ ಆಯ್ತಾಯ್ತು ಕಣಜ್ಜಿ, ನಂಗೊಂಥರ ದೊಡ್ಡ ಆಸ್ಪತ್ರೆ ಅಲ್ವಾ, ಏನೋ ಒಂಥರ ಭಯ ಆಯ್ತದೆ. ಅಯ್ಯೋ ಏನು ಹೆದರ್ಕಬೇಡ, ನೋಡಿ ನೋಡಿ ನಾನು ಬರ್ತೀನಿ ನೋಡಿ. ಬಾಜಿ ಬೆಡ್ ಮೇಲೆ ಮಲ್ಕೊಳ್ಳಿ, ಡಾಕ್ಟರ್ ಬರ್ತಾರೆ. ಸರಿ. ಎಷ್ಟು ತಿಂಗಳು ಈಗ ನಿಮಗೆ? 5 ತಿಂಗಳು. ಹೌದಾ, ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ತಾರೆ ಬಿಡಿ ಡಾಕ್ಟರ್. ಮೊದಲೆಲ್ಲ ಎಲ್ಲಿ ತೋರಿಸ್ತಾ ಇದ್ರಿ? ಇಲ್ಲ, ಆಸ್ಪತ್ರೆನಾಗ ಏನು ತೋರಿಸಿಲ್ಲ ನಾನು. ನಮ್ಮೂರಾಗೇನೆಯ ಪಂಡಿತ್ರವ್ರೆ ಅವ್ರ ತಗೇನೆಯ ತೋರಿಸ್ತಾ ಇದ್ದೆ ನಾನು. ಇವಾಗ ನಮ್ಮ ಅತ್ತೆ ಆಸ್ಪತ್ರೆಗೆ ಹೋಗು ಅಂತ ಹೇಳ್ಬಿಟ್ಟು ಬಲವಂತ ಮಾಡಿದ್ದಕ್ಕೆ ಆಸ್ಪತ್ರೆಗೇನೆಯ ಬಂದೆ. ಹೌದೌದು, ಹಳ್ಳಿಗಳ ಕಡೆ ಎಲ್ಲ ಪಂಡಿತ್ರನೇನೆ, ನಾವು ಹಳ್ಳಿಯವರೇನೇನೆ, ಆದರೆ ನರ್ಸ್ ಅಲ್ವಾ, ಇಲ್ಲಿಗೆ ಬಂದು ಸೆಟಲ್ ಆಗಿದ್ದೀವಿ ಅಷ್ಟೇನೇನೆ. ಹೌದೇನಮ್ಮ? ಯಾವ ಊರ ಕಡೆರು ನೀವು? ನಾವು ಮಂಡ್ಯ ಕಡೆರು. ಹೌದಾ? ಏನ್ರಿ ಇವ್ರೇನ ಪೇಷಂಟು? ಹಾಂ ಸರ್, ಇವರೇ. ಏನಮ್ಮ ನಿನ್ನ ಹೆಸರು? ತೇಜ ಸರ್. ತೇಜಾನಾ? ಎಷ್ಟು ತಿಂಗಳು ಈಗ? 5 ತಿಂಗಳು ಸರ್. ಹೌದಾ? ಹಳೆ ರಿಪೋರ್ಟ್ ಏನಾದರೂ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್, ಮೊದಲನೇಕಿತ ಇನ್ನು ಆಸ್ಪತ್ರೆಗೆ ಬಂದಿರೋದು. ನಮ್ಮೂರಾಗೇನಿಯ ಇದ್ರು ನೋಡ್ತಾ ಇದ್ರು, ಆಯುರ್ವೇದದ ಅದೇನಮ್ಮ ನೋಡ್ತಾರಲ್ಲ ಅವರೇನೇನಿಯ ಪಂಡಿತರ ಹತ್ರ, ಅವ್ರ ತಗೇನೆ ತೋರಿಸ್ತಾ ಇದ್ವಿ. ಈಗ ಸುಮ್ಕೇನಿಯ ಈಗಿನ ಕಾಲದಾಗ ಯಾರು ತೋರಿಸಲ್ವಂತಲ್ಲ, ಶಾನೆ ಆಸ್ಪತ್ರೆಗೇನಂತೆ ಬರೋದು. ಅದಕ್ಕೇನಿಯ ನಮ್ಮ ಬೀಗರು ಇಲ್ಲ ಕರ್ಕೊಂಡಾಗ ಆಸ್ಪತ್ರೆಗೆ ತೋರಿಸಿ ಅಂತ ಹೇಳಿದಕ್ಕೆ ಆಸ್ಪತ್ರೆಗೇನಿಯ ಕರ್ಕೊಂಡ್ಬಿಟ್ಟು ಬಂದಿದ್ವಿ ಸರ್. ಹಳೆ ರಿಪೋರ್ಟು ಎಂಥದನ್ನೂ ಏನೂ ಇಲ್ಲ. ಹೌದಾ? ಇದೇನು ಈಗ ಹೇಳ್ತಿರಲ್ಲ, ಈಗಿನ ಕಾಲದಾಗೆಲ್ಲನೂ ಎಲ್ಲ ತಿಳ್ಕೊಂಡೇ ಇರ್ತಾರೆ ಎಲ್ರೂ. ನೀವು ನೋಡಿದ್ರೆ ಈ ಥರ ಹೇಳ್ತಿರಲ್ಲ. ಹಾಂ, ಪೇಷಂಟನ್ನ ಫುಲ್ ಮತ್ತೆ ನಾವು ಸ್ಕ್ಯಾನ್ ಮಾಡಬೇಕು, ಬ್ಲಡ್ ಟೆಸ್ಟ್ ಮಾಡಬೇಕು, ಎಲ್ಲನೂ ಮಾಡಬೇಕು ನೋಡಿ. ಮಾಡಿ ಸರ್ ಮಾಡಿ. ನರ್ಸ್ ನೋಡಿ, ಇವ್ರದ್ದೊಂದು ಫೈಲ್ ರೆಡಿ ಮಾಡಿ, ಇವ್ರದ್ದು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲನೂ ಒಂದ್ಸಲ ಮಾಡಿ ಸ್ಕ್ಯಾನಿಂಗ್ ಮಾಡಬೇಕು. ಫಸ್ಟ್ ಎಲ್ಲ ಬ್ಲಡ್ ಟೆಸ್ಟ್ ಎಲ್ಲ ಮುಗಿಲಿ, ಆಮೇಲೆ ಫೈನಲಾಗಿ ನಾನು ಸ್ಕ್ಯಾನಿಂಗ್ ಮಾಡ್ತೀನಿ. ನೀವು ಮೊದಲು ಇವ್ರದ್ದು ಬ್ಲಡ್ ತಗೊಂಡೋಗಿ ಬ್ಲಡ್ ಟೆಸ್ಟು ಹಾಗೆಯೇ ಯೂರಿನ್ ಟೆಸ್ಟು ಎಲ್ಲನೂ ಮಾಡಿ ನನಗೆ ರಿಪೋರ್ಟ್ ತಂದು ಕೊಡಿ, ಓಕೆನಾ? ಓಕೆ ಡಾಕ್ಟರ್, ಆಯಿತು. ನೋಡಿ, ಡೋಂಟ್ ವರಿ, ನಾನೆಲ್ಲ ನೋಡ್ಕೋತೀನಿ, ಸರಿನಾ? ಹೆಲ್ದಿ ಬೇಬಿನೇ ಹುಟ್ಟುತ್ತೆ. ನಮ್ಮ ಹಾಸ್ಪಿಟಲ್ಗೆ ಬಂದಿದ್ದೀರಾ ಅಂದಮೇಲೆ ಎಲ್ಲ ಕ್ಲೀನಾಗಿ ಒಂದ್ಸಲ ರಿಪೋರ್ಟ್ ಎಲ್ಲ ರೆಡಿ ಮಾಡಿಬಿಟ್ಟೇ ಕಳಿಸ್ತೀನಿ. ಅಲ್ಲ, ಇಲ್ಲಿ ತನಕ ನೀವು ರಿಪೋರ್ಟೇನೇ ತಗೊಂಡಿಲ್ಲ, ಒಂದು ಸ್ಕ್ಯಾನಿಂಗು ಮಾಡಿಸಿಲ್ಲ ಅಂದರೆ ಹೆಂಗೆ? ಈಗಿನ ಮಕ್ಕಳಲ್ಲಿ ಒಂದೊಂದು ಮಗುಗೆ ಹಾರ್ಟ್ ಬೀಟೇ ಇರಲ್ಲ, ಒಂದೊಂದು ಮಗುಗೆ ಕೈ ಇರಲ್ಲ, ಕಾಲಿರಲ್ಲ. ಆ ಥರ ಮಗುಗಳೆಲ್ಲನೂ ಏನೇನು ಫಾಲ್ಟ್ ಇದೆ ಅಂತ ನಾವು ನೋಡಬೇಕಾಗುತ್ತೆ ಸ್ಕ್ಯಾನಿಂಗಲ್ಲಿ. ನೀವು ಈ ಥರ ಎಲ್ಲನೂ ತೋರಿಸ್ಲಿಲ್ಲ ಅಂದರೆ ಹೆಂಗೆ ಹೇಳಿ? 5 ತಿಂಗಳಾದ್ರೂ. ಒಳ್ಳೆಯರು ಸಹ ನಾವು, ಒಳ್ಳೆ ಜನ, ಏನು ಗೊತ್ತಾಗಕ್ಕಿಲ್ಲ ನಮಗೆ, ಏನು ಮಾಡೋಕ್ಕಾಯ್ತದೆ. ಈಗೇನಿಯ ನಮಗೂ ಬುದ್ಧಿ ಬಂದಿದ್ದು ನೋಡಿ, ಹೆಂಗೋ ಆತಾಗ ನಮ್ಮ ಬೀಗರು ಕಳಿಸಿದ್ದಕ್ಕೆ ಬಂದ್ವಿ. ಸರಿ ಆಯಿತು, ರಿಪೋರ್ಟ್ ಎಲ್ಲ ಬರಲಿ, ಆಮೇಲೆ ಮಾತಾಡ್ತೀನಿ ನಾನು. ಸರಿ ಸರ್, ಆಯಿತು. ನಾನು ಪಕ್ಕದ ವಾರ್ಡಲ್ಲಿ ನೋಡ್ತಾ ಇರ್ತೀನಿ, ಹಾಗೇನೇ ಎಲ್ಲ ರಿಪೋರ್ಟ್ ಎಲ್ಲ ತಂದುಬಿಟ್ಟು ಕೊಡು. ಆಯ್ತು ಸರ್. ಅಂದರೆ ನೀವು ಒಂದ್ಸಲ ಟೆಸ್ಟ್ ಮಾಡ್ತಿಲ್ವಲ್ಲ, ಅದಕ್ಕೆ ಸರ್ ಹೇಳ್ತಾರೆ ಬ್ಲಡ್ ಟೆಸ್ಟಲ್ಲಿ ಶುಗರ್ ಟೆಸ್ಟು ಎಲ್ಲ ಮಾಡಬೇಕು. ಯಾಕಂದರೆ ಪ್ರೆಗ್ನೆಂಟಲ್ಲಿ ಶುಗರ್ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೇನೆ ಶುಗರ್ ಟೆಸ್ಟು, ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟು ಎಲ್ಲನೂ ಮಾಡಬೇಕಲ್ವ ನಾವು. ಒಂದ್ಸಲ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಾವು ಮಾಡಲೇಬೇಕಲ್ವಾ, ಅದಕ್ಕೆ ಮಾಡ್ತೀವಿ. ಆಯಿತು ಆಯಿತು, ಮಾಡಿ ಮಾಡಿ. ತೇಜ, ನೀವು ಸ್ವಲ್ಪ ಎದ್ದು ಬರ್ತೀರಾ? ಯಾಕಂದರೆ ಯೂರಿನ್ ಎಲ್ಲ ನೀವು ಕೊಡಬೇಕಾಗುತ್ತೆ ಟೆಸ್ಟ್ಗೆ. ಹಾಗೆಯೇ ಬ್ಲಡ್ ಸ್ಯಾಂಪಲ್ ತೊಗೋಬೇಕು ನಾನು. ಬರ್ತೀನಿ. ಅಜ್ಜಿ ಇಲ್ಲೇ ಕುಂತ್ಕ, ಬರ್ತೀನಿ. ಸರಿ ಸರಿ, ಹೋಗ್ಬಿಟ್ಟು ಬಾ. ಅಪ್ಪ ದೇವ್ರೆ, ಎಲ್ಲ ಒಳ್ಳೇದು ಮಾಡಪ್ಪ. ನನ್ನ ಮೊಮ್ಮಗಳಿಗೆಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇನೇ ಸಾಕು, ಬೇರೆ ಇನ್ನೇನೂ ಬೇಕಿಲ್ಲ ಕಣಪ್ಪ ನನಗಂತೂ. ಗಂಡು ಮಗ ಹುಟ್ಬಿಡ್ಲಿ ಅಂತ ದೇವ್ರಿಗೆ ಅರ್ಕೆ ಹೊತ್ಕೋಬೇಕು ನಾನು. ಗಂಡು ಮಗ ಹುಟ್ಟಿದ್ರೆ ಇನ್ನೂ ಖುಷಿ ಪಟ್ಬಿಟ್ಟು ನನ್ನ ಮೊಮ್ಮಗಳನ್ನ ಇನ್ನೂ ಸಂದಾಗಿ ನೋಡ್ಕೊತಾರೆ. ಹೆಣ್ಮಗ ಹುಟ್ಟಿದ್ರೆ ಏನು ಬೇಜಾರಿಲ್ಲ, ಆದರೆ ಗಂಡು ಮಕ್ಕಳು ಅಂದರೆ ಎಲ್ರಿಗೂ ಪಿರಾಣ ಅಲ್ವಾ. ಅದಕ್ಕೆ ಗಂಡು ಮಗ ನೀನೇ ಹುಟ್ಬಿಟ್ರೆ ಸಾಕತ್ತಾಗ ಹೆಂಗ ನನ್ನ ಮೊಮ್ಮಗಳಿಗೆ. ಈ ಆಸ್ಪತ್ರೆನಾಗ, ದೊಡ್ಡ ಆಸ್ಪತ್ರೆನಾಗ ಹೆಂಗಿರ್ತದಪ್ಪ. ಯಪ್ಪ ಯಪ್ಪ ಯಪ್ಪ, ಏನು ಬೆಡ್ಡು ಯಪ್ಪ ದೇವ್ರೆ. ನಾ ಕಾಣೆ ಬಿಡು ಈ ಥರ ಎಲ್ಲನೂ. ಅದಕ್ಕೆ ದುಡ್ಡಿರಬೇಕು ಅನ್ನೋದು. ದುಡ್ಡಿದ್ರೆ ಎಲ್ಲನೂ ನೋಡ್ಬೋದು, ದುಡ್ಡಿಲ್ಲ ಅಂತಂದರೆ ಏನು ನೋಡೋಕ್ಕಾಗಕ್ಕಿಲ್ಲ. ಅದೇನು ಪರೀಕ್ಷೆಗಳು ಮಾಡ್ತಾರನಪ್ಪ. ನಮ್ಮೂರಾಗ ಕೈ ಹಿಡಿದು ನೋಡ್ಬಿಟ್ರೆ ಎಲ್ಲ ಪಟ 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 ಅಂತ ಹೇಳ್ಬಿಡ್ತಾರೆ. ಕೈ ಹಿಡಿದು ನೋಡಿ ನೀನು ಇಲ್ಲಿ ಅದೇನದು ರಕ್ತ ಪರೀಕ್ಷೆನಂತೆ, ಸ್ಕ್ಯಾನಿಂಗ್ ಅಂತೆ, ಅದೇನೇನೋ ಪರೀಕ್ಷೆನಂತೆ. ಅಯ್ಯೋ, ನಮ್ಮ ಹಳ್ಳಿ ಕಡೆ ಡಾಕ್ಟ್ರನೇ ನೀನು ಎಷ್ಟು ವಾಸಿತಾಗ. ಈ ಸತ್ತಾಯ್ತಲ್ಲ, ಇನ್ನೂ ಬರಲಿಲ್ವಲ್ಲ ಇವಳು. ಅಜ್ಜಿ ಬಾರಿ ಕುಂತ್ಕ ಬಾ. ಏನು ಹೇಳಿದ್ರು ಡಾಕ್ಟ್ರು? ಅಜ್ಜಿ ಎಲ್ಲ ಪರೀಕ್ಷೆ ಎಲ್ಲನೂ ಮಾಡೋಕ್ಕೆ ರಕ್ತ ಎಲ್ಲ ತಗೊಂಡ್ರು, ಕೈಯಾಗೆಲ್ಲನೂ ಎಳ್ಕೊಂಡ್ರು. ಹೌದೇ?
ಹ್ಞೂ ಕಣಜ್ಜಿ, ಅದೆಲ್ಲ ಪರೀಕ್ಷೆ ಮಾಡಿ ಅದೇನೋ ಟೆಸ್ಟ್ ಮಾಡಿ ಇನ್ನೊಂದು ಅರ್ಧ ಗಂಟೆ ಒಳಗಡೆ ನೀನು ರಿಪೋರ್ಟ್ ತಂದು ಕೊಡ್ತೀವಿ ಅಂತ ಹೇಳಿದ್ರು. ಈ ಆಸ್ಪತ್ರೆನಾಗೆ ಎಷ್ಟೊಂದು ಜನ ಕೆಲಸ ಮಾಡ್ತಾರಂತೆ ಗೊತ್ತೇ, ಎಲ್ಲ ಪಟ 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 ಅಂತ ಹೇಳ್ಬಿಟ್ಟು ಎಲ್ಲ ಮುಗಿಸ್ಬಿಡ್ತಾರಂತೆ ಪರೀಕ್ಷೆಗಳನ್ನೆಲ್ಲ. ಒಳ್ಳೇದೇ ಆಯ್ತಕ್ಕ, ನಾವು ಸಂಜೆ ಅಷ್ಟೊತ್ತಿಗೆ ಆರಾಮಾಗತ್ತಾಗೆ ಊರಿಗೆ ಹೋಗ್ಬೋದು. ಇಲ್ಲ ದಿವಸ ದುಡ್ಡು ಆಯ್ತದ ಏನೋ, ಅತ್ತೆ 8,000 ರೂಪಾಯಿ ಕೊಟ್ಟು ಕಳ್ಸೈತೆ. 8,000 ರೂಪಾಯಿನಾಗ ನಾನು ಬಿರ್ನ ಮುಗಿತದೆ ಒಂದು ಗಂಟೆಗೆ ನೀನಿಯಾ. ನಾನು ಆರಾಮಾಗಿ ಪಾನಿಪುರಿ ಮಸಾಲೆ ದೋಸೆ ಎಲ್ಲ ತಿನ್ಕೊಬಿಟ್ಟು ಆರಾಮಾಗಿ ಹೋಗ್ಬೋದು ಖುಷಿಯಾಗಿ ಅಂತ ಅಂದ್ಕೊಂಡ್ರೆ, ಇದೇನಜ್ಜಿ ಇವ್ರು ಈ ಪಾರ್ಟಿಲಿ ಲೇಟ್ ಮಾಡಿ ತಡ ಮಾಡ್ತಾರಲ್ಲ. ನಾವು ಹೋಗೋದು ಯಾವಾಗ ತಿನ್ನೋದು ಯಾವಾಗ? ನನಗಂತೂ ಹೊಟ್ಟೆಲ್ಲ ಹಸ್ಕೊಂಡು ಹೋಯ್ತಾಯಿ ಸುಮ್ಕೆ ನೀನಿಯ. ಅವರು ಊಟ ಮಾಡಬೇಡಿ, ಸ್ಕ್ಯಾನಿಂಗ್ ಒಂದು ಕಿತ ಮಾಡೋಣ ಆಮೇಕಿಂದ ಮಾಡಿವ್ರಂತೆ ಅಂತ ಹೇಳಿದ್ರು. ನಾನು ಇನ್ನೇನು ಬ್ಯಾಡ ಅನ್ನೋಕಾಯ್ತಿದ್ದೇನಜ್ಜಿ. ಸರಿ ಬಿಡು ಆಯಿತು ಅಂತೇಳಿ ನಾನು ಸುಮ್ಕಾದೆ. ಹೋಗ್ಲಿ ಬಿಡು, ಇನ್ನೇನೊಂದು ಅರ್ಧ ಗಂಟೆ ಎಲ್ಲ ಮುಗೀತದಲ್ಲ, ಹೋಗೋಣ. ತೇಜ, ಮೇಡಮ್ ಅವರೇ ಬಂತ ರಿಪೋರ್ಟು? ರಿಪೋರ್ಟ್ ಎಲ್ಲ ಬಂದಿದೆ. ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡ್ಕೊಂಡಿದ್ರಿ? ಅಂದರೆ ನಿಮಗೆ ಪಾಸಿಟಿವ್ ಬಂದಿತ್ತಾ? ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ನೀವು ಮಾಡ್ಕೊಂಡಿದ್ರಾ? ಇಲ್ಲ ಮೇಡಮ್ ಅವರೇ, ಮಾಡ್ಕೊಂಡಿರಲಿಲ್ಲ. ನಮ್ಮೂರಾಗೆ ವೈದ್ಯರು ಅವ್ರೆ ಹಂಗೆ ಕೈ ನೋಡ್ಬಿಟ್ಟು ಹೇಳಿದ್ರು ಅಷ್ಟೇ ನೀನಿಯ. ಯಾಕೆ ಮೇಡಮ್ ಅವರೇ, 5 ತಿಂಗಳಿಗಿನ್ನ ಶಾನೆ ಆಗೈತಾ? ಅಯ್ಯಪ್ಪ ಅಜ್ಜ ವಯಸ್ಸಾಗಿ ಹೋಗ್ಬಿಟ್ಟೈತೆ ಅಪ್ಪಂಗೆ. ಆಯಪ್ಪ ಹೇಳಿದ್ದಂತೆ ಇವಳು ಹೋಗ್ಬಿಟ್ಟು ಹುಷಾರಿಲ್ಲ, ತಲೆ ಸುತ್ತು ವಾಂತಿ ಎಲ್ಲ ಆಯ್ತಿತ್ತು, ಹೋಗಿ ತೋರಿಸಿದಕ್ಕೆ ಏನಾಗೈತೆ ಎತ್ತಾಗೈತೆ ಅಂತ ಹೇಳಿದಕ್ಕೆ ಹಿಂಗೆ ಬಸ್ರಿ ಅಂತ ಹೇಳ್ಬಿಟ್ಟು ಹೇಳಿದ್ದ ಅವಾಗೆ ನೀನಿಯ. ಆಮೇಕಿಂದ ತಿಂಗಳೂ ಆಯ್ತಿಲ್ಲ, ನೀರು ಹಾಕತ್ತಿಲ್ಲ ತಿಂಗಳೂ. ಯಾಕೆ ಏನು ನೋಡಿ, ನಾನು ಮಾಡಿರೋ ಬ್ಲಡ್ ಟೆಸ್ಟು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ನೀವು ಪ್ರೆಗ್ನೆಂಟ್ ಅಂತ ತೋರಿಸ್ತಾನೆ ಇಲ್ಲ ಇಲ್ಲಿ. ಅಂದರೆ ಈ ರಿಪೋರ್ಟಲ್ಲಿ ತೋರಿಸ್ಬೇಕಿತ್ತು, ಆದರೆ ಯಾಕೆ ಅಂತ ಗೊತ್ತಿಲ್ಲ. ಇದೇನು ಹೇಳ್ತಿದ್ದೀರಾ ನರ್ಸಮ್ಮ? ನೋಡಿ, ಅಂದರೆ ಡಾಕ್ಟರ್ ಬಂದು ನೋಡಬೇಕು ಒಂದ್ಸಲ. ನಾನು ಇರೋದ್ರಲ್ಲಿ ಹೇಳ್ತಾ ಇದ್ದೀನಿ, ಬಟ್ ರಿಪೋರ್ಟ್ ಬಂದಿರೋದು ಇದೇ ಥರನೇ. ನೀವು ಪ್ರೆಗ್ನೆಂಟ್ ಅಲ್ಲ ಅಂತಲೇ ರಿಪೋರ್ಟ್ ಬಂದಿದೆ. ಅಂದರೆ ನೀವೇನು ಡೋಂಟ್ ವರಿ ಇದಕ್ಕೆಲ್ಲ ನೀವೇನು ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ರಿಪೋರ್ಟ್ಸ್ ಎಲ್ಲ ಕರೆಕ್ಟಾಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಂದೊಂದ್ಸಲ ಫಾಲ್ಸ್ ರಿಸಲ್ಟೂ ಬರುತ್ತೆ. ನೀವೆಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಗಾಬರಿ ಬೀಳೋಕ್ಕೇನು ಹೋಗಬೇಡಿ. ಹೊಟ್ಟೆನೂ ಮುಂದೆ ಬಂದಿದೆ ನಿಮಗೆ, ಎಲ್ಲ ಆಗಿದೆ ಅಂತ ಹೇಳಿದ್ರೆ ನನಗನ್ಸುತ್ತೆ ನಿಮ್ಗೇನಾದ್ರೂ ಅಂದರೆ ಟೆಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರಬೇಕು ಅಂತ ಅನಿಸುತ್ತೆ. ಡಾಕ್ಟರ್ ಹತ್ರ ಮಾತಾಡ್ತೀನಿ ನಾನು, ಡಾಕ್ಟರೇ ಬಂದು ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸ್ಕ್ಯಾನಿಂಗಲ್ಲಿ ಎಲ್ಲನೂ ಸರಿಯಾಗಿ ಗೊತ್ತಾಗುತ್ತೆ. ಇನ್ನೇನು ಸ್ಕ್ಯಾನಿಂಗ್ ಮಾಡ್ತಾರೆ, ಸರಿನಾ? ಅಯ್ಯೋ, ಸ್ಕ್ಯಾನಿಂಗಿಗೆ ನನ್ನ ಬಸ್ರಿನೋ ಅಲ್ವೋ ಅಂತ ಗೊತ್ತಾಗ್ಬಿಡ್ತದೆ ತಾನೇ? ಗೊತ್ತಾಗುತ್ತೆ. ಡಾಕ್ಟರ್ ಸ್ವಲ್ಪ ಬ್ಯುಸಿ ಇದ್ದಾರೆ, ನಾನು ಅವ್ರಿಗೆ ಹೋಗ್ಬಿಟ್ಟು ರಿಪೋರ್ಟ್ ಎಲ್ಲ ತೋರಿಸ್ತೀನಿ. ಅಲ್ಲ, ನೀವು ಟೆಸ್ಟ್ ಮಾಡ್ಕೊಂಡಿದ್ರಾ ಇಲ್ವಾ ಅಂತ ಕೇಳೋಣ ಅಂತ ಬಂದೆ. ನರ್ಸುಗಳಿಗೆಲ್ಲ ಏನು ಗೊತ್ತಾಗುತ್ತೆ, ಡಾಕ್ಟರ್ಗೆ ಗೊತ್ತಾದಷ್ಟು ಅಲ್ವಾ? ಡಾಕ್ಟರ್ಸೇ ಮೇಯ್ನ್ ಹೇಳಬೇಕು. ಸುಮ್ಮನೆ ಬಂದು ಕೇಳಿದೆ ಅಷ್ಟೇ, ಡಾಕ್ಟರ್ಸ್ ಬಂದು ನಿಮಗೆಲ್ಲ ಹೇಳ್ತಾರೆ. ಅಯ್ಯೋ ದೇವ್ರೆ, ನೋಡೋಣಮ್ಮ, ಯಾಕೋ ಭಯ ಆಯ್ತಾ ಇದೆ. ನೀನು ಹೇಳೋದನ್ನ ಕೇಳ್ತಿದ್ರೆ ನೀನು ಬಿರ್ನ ಡಾಕ್ಟ್ರನ್ನ ಕರೆದ್ಬಿಟ್ಟು ತೋರ್ಸಮ್ಮ. ಇಲ್ಲ ನಾಳೆ ರಿಪೋರ್ಟ್ ತೊಗೊಂಡೋಗಿ ತೋರಿಸಿ ಅವ್ರನ್ನ ಕರ್ಕೊಂಡು ಬರ್ತೀನಿ ರೀ. ಅಜ್ಜಿ, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು, ಈ ದೊಡ್ಡ ಆಸ್ಪತ್ರೆಗೆಲ್ಲ ಬರೋಕ್ಕಿಲ್ಲ, ಎದುರಿಸ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮೂರು ವೈದ್ಯಗಾರನೇ ಎಷ್ಟೋ ವಾಸಿ, ಇವ್ರು ಏನೇನೋ ಟೆಸ್ಟ್ ಮಾಡ್ಬಿಟ್ಟು ಅದು ಹೆಂಗೆ ಗೊತ್ತಾಯ್ತದೆ, ರಕ್ತದಾಗ ಹೆಂಗೆ ಗೊತ್ತಾಯ್ತದೆ ನಾನು ಬಸ್ರಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಅದಕ್ಕೇನಪ್ಪ ನನಗೆ ಬೇಜಾರಾಗೋದು, ಈ ದೊಡ್ಡ ಆಸ್ಪತ್ರೆ ಸವಾಸಗಳೇ ಬೇಡ ಅಂತ ಹೇಳ್ಬಿಟ್ಟು. ಏನಾರ ದುಡ್ಡು ಕಿತ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಏನಾರ ಸುಳ್ಳುಗಳು ಹೇಳ್ತಾವ್ರ ಏನು? ಅಯ್ಯೋ ನೋನೆ, ನಿಮ್ಮ ಅತ್ತೆ ತಾನೇ ಕಳಿಸಿರೋದು, ನನಗೇನು ಗೊತ್ತಾಗ್ಬೇಕು ಹೇಳು? ಏನು ಮಾಡೋದು ಅಂತ ನಿನಗೆ ಗೊತ್ತಾಯ್ತಿಲ್ಲ. ಎದ್ ನಡಿಯಜಿ, ಹೊಂಟೋಗ್ಬಿಡ ಸುಮ್ಕೆ ನಿನಗೆ. ಯಾರು ಇವ್ರ ತಗೆಲ್ಲ ಅನ್ನಿಸ್ಕೊಂಡು ಕೇಳಿಸ್ಕೊಂಡಿರ್ತಾರೆ ಹೇಳು. ನೋಡಿ ಹೋಗೋಣ ತಗೆ, ಇವರು ಬೇಡ, ಇವ್ರು ಟೆಸ್ಟ್ ಮಾಡೋದು ಬೇಡ, ಇವ್ರ ರಿಪೋರ್ಟ್ ನಮ್ಗೇನು ಬೇಡ. ಸುಮ್ಕಿರು. ನಿಮ್ಮ ಅತ್ತೆ ಹೋಗ್ಬಿಟ್ಟು ಅಲ್ಲಿ ಕೇಳಿದ್ರೆ ಏನಂತ ಹೇಳ್ತೀಯ ಹೇಳು? ಏನು ಹೆದರ್ಕೋಬೇಡ, ಎಲ್ಲ ಒಳ್ಳೇದಾಯ್ತದೆ. ಡಾಕ್ಟ್ರು ಗೊತ್ತಿರೋ ಅಷ್ಟು ನರ್ಸ್ಗೇನು ಗೊತ್ತಿರ್ತದೆ. ಇವನು ಪರೀಕ್ಷೆ ಮಾಡ್ಬಿಟ್ಟು ಅಡ್ವರ್ಟ್ ಮಾಡಿತ್ತಾಳೆ ಅಷ್ಟೇ ನೀ. ಇಲ್ಲ ಪಿಕ್ಚರಾಗಿ ತೋರಿಸಲ್ವೆ ಪೈಲ್ಗಳು ಬದಲಾಗಿತ್ತವೆ ಅಂತ, ಹಂಗೆಲ್ಲ ಬದಲಾಗಿದ್ದದು ಪೈಲ್ ಅಷ್ಟೇ ನೀನಿಯ. ಆಮೇಕಿಂದ ಎಲ್ಲ ಸರ್ವ್ ಮಾಡ್ಬಿಟ್ಟು ಅಯ್ಯೋ ಸಾರಿ ಸಂಸಿ ಅಂತ ಹೇಳ್ಬಿಟ್ಟು ಬರ್ತಾರೆ ನೋಡು, ಅವರೇ ನೀನು ಹುಡಿಕೊಂಡು ಅವಾಗ ಕ್ಯಾಕ್ಸ್ ಮಾಕೋಗಿಬೇಕು ನಾವು. ಕಣಜ್ಜಿ, ಹಂಗೆ ಮಾಡ್ಬೇಕು ನಾವು. ಬಸ್ರಿ ಹೆಂಗುಸ್ರುಗಳು ಗಾಬರಿ ಪಡಕ್ಕೆ ಹೋಗ್ಬಾರ್ದು. ನೀನು ಹೊಸಿ ಸಮಾಧಾನ ಮಾಡ್ಕ, ಗಾಬರಿ ಪಟ್ಟು ಆಮೇಕಿಂದ ಏನಾರು ಆದ್ಗಿದ ಹೆಚ್ಚು ಕಮ್ಮಿ ಆದದ್ದು ಹೊಸಿ ಸಮಾಧಾನ ಮಾಡ್ಕ. ನಿನ್ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ. ಸರಿ ಕಣಜ್ಜಿ. ಈ ಡಾಕ್ಟ್ರು ಬೇಗ ಬಂದ್ಬಿಟ್ಟು ನಮಗೆಲ್ಲ ಬಿರ್ನ ಹೇಳೋಕೆ ಹಾಕಿಲ್ವಾ?